ಶೃಂಗೇರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ. ಉಚ್ಚ ನ್ಯಾಯಾಲಯ ಹೈಕೋರ್ಟಿನ ಆರ್ಡರ್ ಪ್ರಕಾರ ಏನು 279 ಇನ್ವ್ಯಾಲಿಡ್ ಆದಂತ ಮತಗಳನ್ನ, ತಿರಸ್ಕೃತಗೊಂಡ ಮತಗಳನ್ನ ಕೌಂಟ್ ಮಾಡಬೇಕು. ಆಕಸ್ಮಿಕ ಅಲ್ಲಿ ಏನಾದ್ರು ಡೌಟ್ ಬಂದ್ರೆ 1540 ವೋಟಿಂಗ್ ಏನು ಇದನ್ನ ವ್ಯಾಲಿಡ್ ಅಂತ ಮಾಡಿದೆ ಅದನ್ನು ಕೌಂಟ್ ಮಾಡ್ಬೇಕು ಅನ್ನೋದನ್ನ ಹೈಕೋರ್ಟ್ ಹೇಳಿತ್ತು. ಆ ದೃಷ್ಟಿಯಲ್ಲಿ ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ನಲ್ಲಿ ಹೋಗಿ ನಾವು ಅಲ್ಲಿನ ಇದ್ದಂತ ಬಾಕ್ಸ್ ಗಳನ್ನ, ಏನು 20 ಬಾಕ್ಸ್ಗಳು 20 ರೌಂಡ್ಸ್ ವೋಟ್ ಆಗಿದೆ, 20 ಬಾಕ್ಸ್ ಗಳನ್ನ ತಗೊಂಡು ಇವತ್ತು ಏನು ಕೌಂಟಿಂಗ್ ಮಾಡುವಂತ ಕಾಲೇಜಿನ ಆವರಣಕ್ಕೆ ಬಂದಿದ್ದೇವೆ. ಬೆಳಗ್ಗೆ ಅಲ್ಲಿನೂ ಅಷ್ಟೇ, ನಾನು ಅಲ್ಲಿನ ನೋಡಿದಾಗ ಹಲವಾರು ನ್ಯೂನ್ಯತೆ ಕಂಡಿತ್ತು. ಆದ್ರಿಂದ ನಮಗೆಲ್ಲರಿಗೂ ಡೌಟ್ ಇತ್ತು, ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಆ ಬಾಕ್ಸ್ ಗಳು ಓಪನ್ ಆಗಿತ್ತು, ಬೀಗ ಇರ್ಲಿಲ್ಲ ಅನ್ನೋ ದೃಷ್ಟಿಯಿಂದ. ಆದ್ರೆ ಆ ಬಾಕ್ಸ್ ಗಳೆಲ್ಲ ಏನಂದ್ರೆ 2 ತರದ ಅಲ್ಲಿ ಆ ಪ್ರಕ್ರಿಯೆ ಇತ್ತು. ಆ ಪ್ರಕ್ರಿಯೆ ಒಂದು ಶಾಸನಬದ್ಧವಾದ ದಾಖಲೆಗಳು, ಮತ್ತೊಂದು ಶಾಸನಬದ್ಧವಲ್ಲದ ದಾಖಲೆಗಳು. 2 ತರ ಅಂದ್ರೆ ಸರ್ಕಾರಿ ಕಚೇರಿಗಳ ದಾಖಲೆ. 19 ಬಾಕ್ಸ್ ಗಳನ್ನು ನೋಡಿದಾಗ ಅದೆಲ್ಲದು ಈ ಚುನಾವಣೆ ಪ್ರಕ್ರಿಯೆಗೆ ಸಹಕಾರಿಯಾಗುವಂತದ್ದು. ಒಂದೇ ಒಂದು ಬಾಕ್ಸ್ ಅಲ್ಲಿ ಸಂಪೂರ್ಣವಾದ ಕಳೆದ ಬಾರಿಯ ಏನು ಅಂಚೆ ಮತದ ಮೂಲಕ ಬಂದ ಮತಗಳನ್ನು ಎಣಿಸಲಾಯಿತು. ಎಣಿಸಿ ಬೇರೆ ಬೇರೆ ಮಾಡಿದಾಗ ಅದರಲ್ಲಿ 279 ತಿರಸ್ಕೃತಗೊಂಡಿದೆ ಅನ್ನುವಂತ ಮತಗಳಲ್ಲಿ 267 ಇದೆ. 12 ವೋಟು ಮಿಸ್ ಇದೆ ಅಲ್ಲಿ, 267 ಇದೆ. ಆದ್ರೆ ಮತ್ತೆ ಯಾವುದೇ ಒಂದು ಬಾಕ್ಸ್ ಗಳಲ್ಲಿ ಅಲ್ಲಿ ಬರೆದಿರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಆ ತರ ಇದ್ದು ಇದುವರೆಗೆ ಏನು ತಿರಸ್ಕೃತಗೊಂಡಿರ್ಬೇಕಾದ್ರೆ ಏನು ರಿಟರ್ನಿಂಗ್ ಆಫೀಸರು ಅಥವಾ ಡಿಕ್ಲರೇಷನ್ನಿಗೂ ಆ ನಂಬರಿಗೂ ಡಿಫರೆನ್ಸ್ ಇರೋದ್ರಿಂದ ಅದು ಇನ್ವ್ಯಾಲಿಡ್ ಆಗಿದೆ. ಮತ್ತೆ ಡಿಕ್ಲರೇಷನ್ ಫಾರಂ ಇಲ್ಲದೆ ಇರೋದ್ರಿಂದ ಅದು 31 ಇನ್ವ್ಯಾಲಿಡ್ ಆಗಿದೆ. ಬಾಕಿ ರಿಮೈನಿಂಗು ಏನಾಗಿದೆ, ಕೆಲ ಕಡೆ ಇನ್ವ್ಯಾಲಿಡ್ ಆಗ್ಲಿಕ್ಕೆ ಏಜ್ ಆದವರಿಗೆ ಗೊತ್ತಿರ್ಲಿಲ್ಲ ಯಾವುದು ಚುನಾವಣಾ ಆ ಸಂಖ್ಯೆಗೂ ಇದಕ್ಕೂ ಡಿಫರೆನ್ಸ್ ಇರೋದ್ರಿಂದ ಇನ್ವ್ಯಾಲಿಡ್ ವೋಟ್ಸ್ ಇನ್ವ್ಯಾಲಿಡೇನೆ ಆಗಿದೆ ಇದುವರೆಗಿನ ಕೌಂಟ್ ಅಲ್ಲಿ. ಯಾಕಂದ್ರೆ ಇನ್ನು 1 ಗಂಟೆ ಕೌಂಟ್ ಆಗತ್ತೆ. ನಾನು ಅಷ್ಟೊತ್ತಿಂದ ಇದುವರೆಗೆ ನೋಡಿದ್ರೆ ಇದ್ರಲ್ಲಿ ಏನು ನಮಗೆ ಹೆಚ್ಚಿನ ಇದ್ರಲ್ಲೇನು ಬದಲಾವಣೆ ಕಾಣೋದಿಲ್ಲ. ಆ ದೃಷ್ಟಿನಲ್ಲಿ ಮತ್ತೆ ಈಗ ಉಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಸಂಪೂರ್ಣ ನೋಡಿದೆ. ಮತ್ತು ಕೌಂಟ್ ಮಾಡಿರೋ ವೋಟಲ್ಲೂ 1 ವೋಟು ಡಿಫರೆನ್ಸ್ ಇತ್ತು. ಯಾವುದು ಅಂಚೆ ಮತದಾನಗಳ ಮೂಲಕ ರಾಜೇಗೌಡರಿಗೆ 568 ಏನೋ ವೋಟು ಬಂದಿತ್ತು. ಅದ್ರಲ್ಲಿ 1 ವೋಟ್ ಏನೋ ಡಿಫರೆನ್ಸ್ ಆಗಿದೆ, ಅಂದ್ರೆ ಹೆಚ್ಚು ಕಮ್ಮಿ ಇದೆ. ಅದು ಯಾವುದು ಮಿಸ್ಟೇಕ್ಸ್ ಅಥವಾ ಟೋಟಲ್ ವೋಟ್ ಅಲ್ಲಿ ಅಷ್ಟೇ 202 ಬದಲು 203 ಬರ್ಬೋದು ಅಂತ ಕಾಣುತ್ತೆ. ಬಾಕಿ ಇವತ್ತಿನ ಪ್ರಕ್ರಿಯೆ ಬೆಳಗ್ಗೆಯಿಂದ ಇಲ್ಲ ಏನಿಲ್ಲ, ಲೀಡ್ ಏನಾಗಲ್ಲ. 1 ವೋಟು ಡಿಫರೆನ್ಸ್ ಬರ್ಬೋದು, ಆ ಕಡೆ ಈ ಕಡೆ ಬರ್ಬೋದು, ಬಿಟ್ರೆ ಬೇರೆ ಯಾವ್ದನ್ನು ಕಾಣ್ತಾ ಇಲ್ಲ. ಮತ್ತೆ ಇನ್ವ್ಯಾಲಿಡ್ ಆಗಿದ್ದನ್ನ ವ್ಯಾಲಿಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಡಿಕ್ಲರೇಷನ್ ಫಾರಂ ಇಲ್ಲದೆ ಇರೋದು ಇನ್ವ್ಯಾಲಿಡೇ ಹೈಕೋರ್ಟ್ ಹೇಳಿದೆ. ಅದೇ ಹೈಕೋರ್ಟ್ ಏನ್ ಹೇಳಿದೆ ಅಷ್ಟು ಮಾತ್ರ ಮಾಡ್ತಿದ್ದಾರೆ, ಬಿಟ್ರೆ ಬೇರೆ ಏನು ಮಾಡೋದಿಲ್ಲ ಅಥವಾ ಚರ್ಚೆಗೆ ಆಸ್ಪದ ಇಲ್ಲ. ಅದನ್ನ ಕೋರ್ಟ್ ಹೇಳಿದಂತ ಇಲ್ಲಿರುವಂತ ಏನು ವ್ಯವಸ್ಥೆ ಏನು ಯಾವ ರೀತಿ ಚುನಾವಣೆ ನಡೆದಿದೆ ಅದ್ರಲ್ಲಿ ಏನೋ ಡೌಟ್ಸ್ ಇದೆಯಾ ಇದೆ ಅಂತೇಳಿ 2 ಕಡೆಯ ಇಬ್ರು, ಯಾರಕ್ಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರಿಬ್ರು ಅಲ್ಲಿ ಇವಾಗ್ಲೂ ಹಾಜರು ಇರೋದ್ರಿಂದ ಎಲ್ಲ ಇದಕ್ಕೂ ಅವರ ಒಪ್ಪಿಗೆ ತಗೊಂಡೇ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2023ರಲ್ಲಿ ಮಾಡಿದಂತ